ಈ ವ್ಯಾಪಾರಿಯರಿಗೆ ಹೊಡೆದ ಬಡದ ಇವ್ರ ಗಾಡಿ ತಗೊಂಡ ಗೋಶಾಲಿಗೆ ಹಾಕಿ ಅವ್ನ ಗೋಶಾಲೆ ಮಧ್ಯರಾತ್ರಿನ್ಯಾಗ ಮಾರ್ಕೊಂಡು ಏನ್ರಿ ಇವ್ರ ಚಂಡ ಮುರಿದಕ್ಕಿಂತ ಇವನ್ ದನ ತಗೊಂಡ್ ಹೋಗಿ ಅವ್ರ ಏನ್ ಜೋಪಾನ ಮಾಡ್ತಾರ. ಇವನ್ ದನ ತಗೊಂಡ್ ಜೋಪಾನ ಮಾಡೋದ ರೈತಂದ ಅಷ್ಟ ಪವರ್ ಇರೋದು. ಇವ್ರ ಏನ್ ಜೋಪಾನ ಮಾಡ್ತಾರ, ತಂದಿ ತಾಯಿ ಜೋಪಾನ ಮಾಡಂತ ಹೇಳ್ರಿ ಅವ್ರಿಗೆ. ನಮ್ ದನ ಎಮ್ಮೆ ಅಲ್ಲಿ ಎತ್ತಿನಲ್ಲಿ ಹೆಂಗ್ ಇಟ್ಟಾರ ಹಿಂಗ್ ಇಡ್ತಾರ. ಅವ್ರ ಗೋಶಾಲಿ ಹೋದ್ರ ಏನೂ ಇಲ್ಲ. ಅಷ್ಟು ಓದಷ್ಟು ರೇಡ್ ಆದಷ್ಟು ಅಲ್ಲಿ ಆ ಸ್ಪಾಟ್ಗಾರ ಇರ್ಬೇಕಾ ಅಲ್ಲಿ ಹೋದ್ಮ್ಯಾಗ ಹೆಚ್ಚು ಅಲ್ಲಿ ಹೋಗಿ ಹುಡುಕಿರ ಹತ್ತು ನಾನು ಇರುದಿಲ್ಲ. ನಾವೆಲ್ಲಿ ಹೋಗ್ತಾವ ನಾವ್ ತಲಗಟ್ರಿ ನಾವ್ 120 ಕೊಟ್ಟು ಎತ್ತಿನ ತಂದಿದ್ವಿ. ನಾವ್ ಚಗಡಿ ಹುಡ್ಕೊಂಡಿದ್ವಿ, ಕಾಲ್ ಮುರ್ದಿತ್ತು. ಕಟಗ್ರ ಬಂದ್ ಮತ್ತೆ ಮನ್ಯಾಗ ಕುಳ್ಳಾಕದರಿ ಇದ್ದಿದ್ದಕ್ಕೆ ಎರಡಕ್ ಹಾಕದ ಆಗಲ್ವ, ಎರಡ್ ಹಾಕದ ಆಗಲ್ವ. ಮತ್ತ ಅದಕ್ಕ ಕಟಗ್ರ ಕೊಟ್ಟು ನಾವ್ ಮತ್ತೊಂದ್ ತಂದೇವಿ. ಮತ್ತ 50,000 ಹಾಕಿ ಸಾಲ ಮಾಡಿ. ಇದಕ್ಕೂ ರೊಕ್ಕ ಅದಕ್ಕೂ ರೊಕ್ಕ ಅಂದ್ರೆ ಎಲ್ಲಿ ತರ ನಾವ? ಗೌರ್ಮೆಂಟ್ನವ್ರು ರೊಕ್ಕ ಕೊಡ್ತಾರ ನಮಗೇನ? ಸಾಲ ಮಾಡಿ ಹೊಲ ಬಡ್ಡೆ ಹಾಕಿ ಮನಿ ಬಡ್ಡೆ ಹಾಕಿ ತರಾಕ ಮನಿ ಹೊಲ ಬಡ್ಡೆ ಹಾಕಾಕತ್ತೀವ್ರಿ ನಾವ. ಇವ್ರ ರೊಕ್ಕ ಇವ್ರು ಕೊಡ್ತಾರ ನಮ್ಗ 120, 130, 120 ಕೊಟ್ರಿ ಮನ್ಯಾಗ ಕಟ್ಕೊಂಡ್ ಯಾರು ತಗೊಂತಾರ? ರೈತ ನಾವ ತಗೋಲ್ರಿ, ಇನ್ನೊಬ್ರು ರೈತರ ಯಾಕೆ ತಗೊಂತಾರ್ರಿ? ಬಂದಾಗ 1 ತಿಂಗಳಾತ್ರಿ, 1 ತಿಂಗಳಾತ್ರಿ. ಮುಂದ್ ಮಾಡೋದೇನ್ರಿ ನಾವ್? ಈಗ ಮತ್ ನಮ್ಮ ರೊಕ್ಕನ ಲೋಕ್ಸಿನಿ 30 ಕೊಡ್ತಾರ ಅವ್ರು. ಅವ್ರ ತಗೊಳಿಲ್ಲ ಅಂದ್ರೆ ಏನ್ ಮಾಡುದು? ಹಿಂಗ ಗೌರ್ಮೆಂಟ್ ಅವ್ರು ಕಟ್ಕೊಳ್ರಕ್ರಿ, ಗೌರ್ಮೆಂಟ್ ಅವ್ರು ಓದ್ ಕಟ್ಕೊಳ್ರಕ್ಕ. ಹಿಡ್ದು ಇದು ಮಾಡಾತಾರ. ನಮ್ನ 3 ಎತ್ತಿನ ನಾವ್ ಹೇರ್ಕೊಂಡಿದ್ವಿ. ಹಳ್ಳಿ ನಮ್ದ ಗಾಡಿ ಹಿಡಿದ್ರು ರೊಕ್ಕ ಕಟ್ಟಾಕತ್ತಾರ. ಮತ್ ರೈತ ನಾವ್ ಏನ್ ಮಾಡಣ? ಏನ್ ಹೊರಗ್ ಹೋಗಿ ನನ್ನ ಬಕ್ಕಲ ಎತ್ತಿನ ಕಟ್ಟಾಕ 2 ಎತ್ತಿನ ಜಗ ಅದ ನಮ್ಮ ಮಂಜು ಗಾಣಿಕರಿ ನಮ್ಮವ್ರಿ 4 ವಾರ ಆತ್ರಿ ತೊಗೊಂಬಂದ ಹೊಳ್ಳಿ ಹೋಗಾತೇವ್ರಿ. ಮತ್ ಅವ್ರ ತಗೊಂಗಿಲ್ಲ, ಗಾಡಿ ಕರ್ತ್ರಿ ನಡ್ಕೊಂತ ಈಗ ನಮಗ್ ನಿಗುದಿಲ್ಲ, ವ್ಯಾಪಾರ ಆಗವಲ್ರಿ. ವ್ಯಾಪಾರ ಆಗವಲ್ದು. ಹುಡುದನ 2 ಇಟ್ಕೊಂಡೇವಿ, ಬಿಡದನ 8 ಅದಾವ. 8ರಾಗ 2 ಹಿಂಡ್ತಾವ, 6 ಬಡ್ ಅದಾವ. ಯಾರು ಮೇಯಿಸ್ಬೇಕ ಅವನ್ನ? ಹಾಕಿನಂದ್ರ ಹೊಟ್ಟಿಲ್ಲ, ಮಳಿಯಾರ ಹತ್ತೈತಿ, ಜೋಪಾನ ಮಾಡ್ರ ಬೇಕಲ್ಲ. ಪ್ಯಾಟಿಗೆ ಬರೋದು, ವಾರ ಬಾಡಿಗೆ ಕೊಡೋದು, ಹೇರ್ಕೊಂಡ್ ಹೋಗುದು. ಈಗ 3ನೇ ವಾರ ಹೊಳ್ಳಿ ಹೇರ್ಕೊಂಡ್ ಹೋಗುದು. ಬಾಡಿಗೆ ಕೊಡೋರು ಯಾರ ಜೋಪಾನ ಮಾಡ್ತೇನೆ ಅಂದ್ರೆ ಬಂದರ್ ಬರ್ರಿ ನಮ್ ಕಡೆ, ನಮ್ಮೂರ ಒಯ್ರಿ ದನನ ಜೋಪಾನಾರ ಮಾಡ್ಕೋರಿ. ಯಾರು ಕಟಗ್ರ ತಗೋವಲ್ರ, ಏನ್ ಮಾಡೋದು? ಅವ್ನು ತಗೊಂಡೋಗಿ ನೆಲೆ ಹೋಗಿಬೇಕಾಯ್ ನಾವು. ಈಗ ರೈತರಂಕಿ ಯಾವ ಇಲ್ಲ, ಕಟಗರು ಇಲ್ಲ, ಇನ್ನೇನು ಅವ್ನು ಹೋಗಿ ಎಲ್ಲರೂ ಹೋಗಿದ ಗೋಶಾಲೆ ಒಯ್ದು ಬಿಡ್ರಿ ಬೇಕಾರ. ನಮ್ದು ಹೊಟ್ಟಿಗೆ ಅದಮ್ಮ ಹೇಳ್ತೀನ್ರಿ ಅಂತಾರ ಅವ್ರ. ಶಂಕರಪ್ಪ ಕುಂದಗೋಳು ಅಲ್ರಿ. ತೊಂಬಂದ್ರ ದನಗಳ ಯಾರು ಒಯ್ಯಾಕ್ ತಯಾರಿಲ್ಲ. ಅವ್ನ್ ತೊಂಬರುದು ಸಂತಿಗೆ ಹೊಡ್ಕೊಂಡು ಹೋಗುದು. ಒಳ್ಳೆ ಒಬ್ರು ತೊಗೊಳಕ್ ತಯಾರಿಲ್ಲ. ಅಲ್ಲಿ ಬ್ಯಾಡಾಗಿದ್ದ ದನಗಳು ಮನ್ಯಾಗ ಕಟ್ಟಾಕ್ ಜಾಗ ಇಲ್ಲ. ಮಳಿ ಒಂದ್ ಹತ್ತೈತಿ, ಹೆಣ್ಣು ದನ ಇರ್ತಾವ. ಅದ್ರಾಗ 4 ದನ ಕೊಡ 4 ದನ ಇರ್ತಾವ. ಅವು 4 ದನ ಯಾರು ತೊಗೊಳಿಲ್ಲ, ಮತ್ತೆ ಏನ್ ಮಾಡೋದು? ಬೆಚ್ಚೊಳದ್ ಬಿಡೋದು ಅವ್ನ. ಆ ಪರಿಸ್ಥಿತಿ ಆಗೈತಿ ಈಗ. 4 4ರಾಗ 2 ಮಾರವಲ್ವ. 2 ಕೊಟ್ರೆ 2 ಕಟ್ಟಾಕ ಜಾಗ ಇರ್ತೈತಿ. ಈಗ 2 ಕೊಟ್ಟಿಲ್ಲ ಅಂದ್ರೆ ಅವ್ನು ಹೋಗಿ ಮತ್ತೆ ಮಳೆ ಕಟ್ಟೋದು. ಅವನ್ ನೋಡಾರ ಯಾರ? ಅವ್ ದುಡ್ಡು ಕೊಡಾರ ಯಾರು? ಅದಕ್ಕೆ ಗೋಶಾಲೆ ಒಯ್ತಾರ, ದುಡ್ಡು ಕೊಡಾರ್ಬೇಕಲ್ಲ. ಅದ್ರಲಿಂದ ಪರಿಸ್ಥಿತಿ ಮಧ್ಯಾಹ್ನ ಪರಿಸ್ಥಿತಿ ಅವ್ರಿಗೆ ಗೊತ್ತಾಗತ್ತ. ಪುಕ್ಷಾಟಿ ಕೊಟ್ರೆ ಯಾರು ಹೋಯ್ತಾರ, ಬಿಚ್ಚ ಹೊಡೋರು ಯಾರು ಹೋಯ್ತಾರ. ದುಡ್ಡು ಕೊಟ್ರೆ ಅವ್ರ ಮಧ್ಯಾಹ್ನ ಹೋಗಿರ್ತೈತಿ, ಮಧ್ಯಾಹ್ನ ಸಾಯ್ತಿರ್ತೈತಿ. ಅವ್ 2 ಮಾರಿದ್ರೆ ಮಧ್ಯಾಹ್ನ ಹೋಗಿರ್ತೈತಿ. ಸಂತೋಷ್. ನಮ್ ಮನ್ಯಾಗ ಅಂತ ಬಡ್ಡ ದನ ಅದು ಅದಾವ. ಅವನ್ನ ಸಾಕಾಕ ನಮ್ಗ ಆಗವಲ್ಲ. ಪ್ಯಾಟಿಗೆ ಹೋದ್ವಿ, ನೂಲಿ ಪ್ಯಾಟಿಗೆ, ಅಲ್ಲಿ ಯಾರು ತಗೊಳಿಲ್ಲ. ಹೊಳ್ಳಿ ವಾಪಸ್ ಬಂದ್ವಿ. ಕಟ್ಟಾಕ ಜಾಗ ಇಲ್ಲ, ಹಾಕಾಕ ಮೇವು ಇಲ್ಲ. ಮತ್ತ ಅವ್ರು ಬಂದ್ ಮಾಡಿಸಿದ್ರ ನಮ್ಗ ನಡೆಯಂಗಿಲ್ಲ. ಅವ್ನ ಕೊಟ್ರ ನಮ್ಗ ಬೀಜ ಗೊಬ್ಬರ ಮಾಡ್ಕೊಂತೇವಿ. ಮತ್ತಿಲ್ಲ ಏನ್ ಮಾಡ್ಬೇಕು ನಾವು? ಒಂದಿಷ್ಟು ಕಟ್ಲದ್ವ ಇರ್ತಾವ ನಮ್ ಕಡೆಗೆ. ರೊಕ್ಕಿದ್ದವನ ಕಡೆ ಹೋದ್ರ ರೊಕ್ಕಿದ್ದವನ ಕಡೆ ಹೋದ್ರ 1000ಕ್ಕೆ 1000 ಕೊಡು ಅಂತಾನ್ರಿ ಅವ. ರೊಕ್ಕ ಇಲ್ಲ ನಮ್ ಕಡೆಗೆ. ಇದ್ದು ಒಂದು ಬಡ್ಡ ಪಡ್ಡ ಇದ್ದಿದ್ ನಾವ್ ಅವು ಕೊಡ್ತೇವೆ ಅವ್ರಿಗೆ. ಮಾರಿ ರೊಕ್ಕ ತೊಂತ ಏನ್ ಹಿಂಡೂನ್ ಬೇರೆ. ನಮ್ ಮನಿಗೆ ಬಂದ ಅವ್ರೇನ ಕಸ್ಕೊಂಡ್ ಹೋಗಂಗಿಲ್ಲ. ನಾವ್ ಹೇಳ್ದ ರೊಕ್ಕ ಕೊಟ್ಟ ಹೋಗ್ತಾರ ಅವ್ರು ಪೇಪರ್. ಇನ್ನೊಂದ್ ಸ್ವಲ್ಪ ರೊಕ್ಕ ಹಾಕಿ ನಾವು ಆಕಳ ತಗೊಂತೀವಿ, ಅವಕ್ಕೂ ಇದು ಮಾಡತ್ರ ಹೇರ್ಕೊಂಡ್ ಅದಕ್ಕ ಇದರಿಂದ ನಮಗ್ ಬಾಳ ತೊಂದ್ರೆ ಆಗೈತಿ.
ಆಮ್ಯಾಗ ಬಂದ್ ಮಾಡಿದ್ರ. ಬಜರಂಗದಾರ ರೇಡ್ ಮಾಡಿ ಒಯ್ತಾರ ಹೆಚ್ಚು ಕಮ್ಮಿ ಒಂದ್ 4 ವರ್ಷ ರೇಡ್ ಎಲ್ಲಿ ಅದಾವ್ರಿ? ಮಾಡೋದು 1000 ದನ ಇರ್ಬೇಕು ಅಲ್ಲಿ. ಅಲ್ಲಿ ಹೋಗಿ 50 ದನ ಇರೋದಿಲ್ಲ. ಅವ್ ಚಲೋ ಹೋಗಿ ವರ್ಷ 5-6 ವರ್ಷ ಗಟ್ಲೆ ಕಟ್ಟಿ ಅವ್ನು ದುಸ್ಗ್ಯಾಗ ನಾವು ದುಸ್ಗಿಗೆ ಎತ್ತಿನ ಶರ್ತಿ ಹೋದ್ರಿ ಏನಾರ ದುಸ್ಗ್ಯಾಗ ಎತ್ತಿನ ಶರ್ತಿ ಹೋದ್ರ ಗೋಶಾಲ್ಯಾಗ ಅವಕ್ರ ಮುಂದ ಇಷ್ಟ ದಂಟ ಅಷ್ಟ ಅದಾವ ನಾವ್ ಹಾಕೊಂತ ಮೇವ್ ಹಾಕ್ತಾರ ಅವ್ರ ಯಾರು ಇಲ್ಲೇ ಪಾಪ ವ್ಯಾಪಾರಿ ಅವ ತಗೊಂಡಿದ್ದ ರೊಕ್ಕನು ಅವಂದು ಹಾಳಾಗಿನ ಹೋತ ಆ ಎತ್ತಿನ ಸುಕ್ಕಲಿ ಅದಾವ ಹೋದ್ರ ಗೋಶಾಲೆಗ್ ಹೆಚ್ಚು ಕಮ್ಮಿ ಏನ್ ಕೇಳ್ಬೇಕು? ರೇಡ್ ಮಾಡಿ ಈಗ ನಾವ್ ಹೆಂಗ ನಮ್ ದನ ಎಮ್ಮೆ ಅಲ್ಲಿ ಎತ್ತಿನಲ್ಲಿ ಹೆಂಗ್ ಇಟ್ಟವಿ ಹಿಂಗ್ ಇಡ್ತಾರ ಅವ್ರ ಗೋಶಾಲಿ ಹೋದ್ರ ಏನೂ ಇಲ್ಲ. ಅಷ್ಟು ಓದಷ್ಟು ರೇಡ್ ಆದಷ್ಟು ಅಲ್ಲಿ ಆ ಸ್ಪಾಟ್ಗಾರ ಇರ್ಬೇಕಾ ಆಗ್ಲಿ ಅಲ್ಲಿ ಹೋದ್ಮ್ಯಾಗ ಹೆಚ್ಚು ಕಮ್ಮಿ 4 ವರ್ಷ ರೇಡ್ ಕಮ್ಮಿ ಆಗೈತ್ರಿ ಗೌರ್ಮೆಂಟ್ ಸಾಕ್ಬೇಕಂದ್ರ ಅವನ ಅಲ್ಲಿ ಹೋಗಿ ಹುಡುಕಿರ 10 ದನಾನು ಇರುದಿಲ್ಲ. ನಾವೆಲ್ಲಿ ಹೋಗ್ತಾವ ಹೇಳ ಈಗ ಇದರಿಂದ ನಮ್ಗ್ ತೊಳ್ರ ಅವ್ರಿಗೆ ಇವ್ರಿಗೆ ಮಿಲಾಪ್ ಇರ್ಬೇಕದ ಹಂಗಾರಿ ಅವ್ರ ರೇಡ್ ಮಾಡ್ಸಾರ ಹೊಳ್ಳಿ ಅವ್ರ ಕದ್ಲೆ ಮಾರಾರ. ಈಗ ಅದ್ರಿಂದ ನಮಗ ಒಂದ್ ವ್ಯಾಪಾರದ ಅಲ್ಲಿ ಏನಾಗ್ಲಿ ನಮಗ ತೊಡ್ರ ಬರ್ತೈತ್ರಿ ಇದು ಬಂದ್ ಮಾಡೋಂತ್ರ ಅದೇನ ಅವ್ರ ಏನ್ ಚಲೋ ಮಾಡಿದ್ರಿ ಅದೇನ್ ತಿರ್ಲ್ರಿ ಆಮ್ಯಾಗ ಕೈ ಇವ್ ಕಾಲ್ ಮುರಿದಿದ್ವು ಚಲೋ ಎತ್ತಿನ ನಾವ್ ಒಂದ ಜಾಗ ಇರ್ತೈತಿ ಒಯ್ಲಿಕ್ಕಂದ್ರ ನಾವ್ ಜೀವನ ಮಾಡೋದು ಹೆಂಗ್ರಿ ಮಾರಿದ್ರ ಸಾಕ್ ನಮ್ಗ್. ಬಾಜು ಮನ್ಯಾವನ ಎಳ್ದು ಕೊಡೋದು ಎಳ್ದ ನಟ್ ಹಾಕೊಂಡ್ ಬಂದ್ ಬರೋದು ನಾವ್ ನೆಲ ಕಟ್ಟಿದ್ದಾನ ಹೋಗಪ್ಪ ನಾ ಹೊರಗ್ ಹೋಗ್ಬೇಕಂತಾನ ಅವ್ರ ರೇಡ್ ಮಾಡ್ಲೆ ಜರ್ಸಿ ಹೋರಿ ಎಲ್ಲಾ ಅದಾವ ಯಾರೇ ಮತ್ತ ಜನರಲ್ ಅಂದಾಗ ಬರೋದ್ರಿ ಅದ ಬಂದ್ ಮಾಡ್ತಾರ ಒಯ್ಲೆ ಅವ್ನು ಓದಿದ್ವು ಕಾಯಂ ಇರ್ಬೇಕು ಇರ್ಬೇಕ ಅಲ್ಲೇ ಅವ್ರನ್ನ ಕಟಗರಿ ಕೊಡಂಗಿಲ್ಲ ಅವ್ರಿಗೆ ಕೊಡ್ತೇವೆ ಯಾರೇನ್ ಬಂದ್ ಮಾಡ್ತಾರಲ್ಲ ಸಾಯಿ ಮಟ್ಟ ಸಾಕ್ಬೇಕು ಸಾಕ್ಬೇಕ ನಾವು ನಮ್ಮ ಊರಾನು ಸದ್ಯಕ್ಕೆ ಓದ್ ಅವ್ರಿಗೆ ಕೊಡ್ತೇವೆ ಅಲ್ಲ ಪಾಪ ಅವ್ರಿ ಎಲ್ಲಿಂದ ತರ್ಬೇಕ್ರಿ ರೊಕ್ಕ ಅವ್ರ ಆ ಗಾಡಿನ ಹಿಡಿದ್ ಹಾಕಾರ ಈ ಗಾಡಿನ ಹಿಡಿದ್ ಹಾಕಾರ ಎಲ್ಲಿಂದ ತರ್ಬೇಕ ಅವ್ರ ಅವ್ರಿಗೆ ನಾಸ್ತಿ ಒಂದ್ ಮಾತು ಹೇಳ್ತಾನಿ ಆ ತಗೊಂಡ್ ಹೋದ ಗೋಶಾಲಿಗೆ ಈ ವ್ಯಾಪಾರಿಯರಿಗೆ ಹೊಡೆದ ಬಡದ ಇವ್ರ ಗಾಡಿ ತಗೊಂಡ ಗೋಶಾಲಿಗೆ ಹಾಕಿ ಅವ್ನ ಗೋಶಾಲೆ ಮಧ್ಯರಾತ್ರಿನ್ಯಾಗ ಮಾರ್ಕೊಂಡು ಏನ್ರಿ ಇವ್ರ ಚಂಡ ಮುರಿದಕ್ಕಿಂತ ಇವನ್ ದನ ತಗೊಂಡ್ ಹೋಗಿ ಅವ್ರ ಏನ್ ಜೋಪಾನ ಮಾಡ್ತಾರ ಇವನ್ ದನ ತಗೊಂಡ್ ಜೋಪಾನ ಮಾಡೋದ ರೈತಂದ ಅಷ್ಟ ಪವರ್ ಇರೋದ ಇವ್ರ ಏನ್ ಜೋಪಾನ ಮಾಡ್ತಾರ ತಂದಿ ತಾಯಿ ಜೋಪಾನ ಮಾಡಂತ ಹೇಳ್ರಿ ಅವ್ರಿಗೆ ಫಸ್ಟ್ ಪೈಲೇಕ ತಂದಿ ತಾಯಿ ಜೋಪಾನ ಮಾಡಂತ ಹೇಳ್ರಿ ಆಮೇಲೆ ಬೇಕಾರ ಇವನ್ ದನಕರ ಜೋಪಾನ ಮಾಡಾಕ್ ಬರ್ತೈತಿ ಫಸ್ಟ್ ಅದನ್ನ ಸರ್ ಏನಾಗೈತೆ ಸರ್ ನಾವು ಗಬ್ಬದೆಮ್ಮೆ ವ್ಯಾಪಾರಸ್ತೀವಿ ಇಲ್ಲಿ ನೂಲಿ ಮಾರ್ಕೆಟ್ ಮತ್ತೆ ಕಿತ್ತೂರು ಬಾಗೇವಾಡಿ ಹುಲಗೂರು ಲಕ್ಷ್ಮೇಶ್ವರ ಇವೆಲ್ಲ ಮಾರ್ಕೆಟ್ನೊಳಗ ನಾವು ಗಬ್ಬದೆಮ್ಮೆ ಮಾರ್ತೀವಿ. ಈಗ ಇವರು ನಮ್ಮ ಹುಬ್ಳಿ ವ್ಯಾಪಾರಿ ಮಂದಿ ಇವು ಕೊಯ್ಯೋದು ಅನ್ನೋದು ವ್ಯಾಪಾರ ಬಂದ್ ಮಾಡಿದ್ರು. ಮುಂದ ಇವ್ರು ಬಂದ್ ಮಾಡಿದ್ರು. ಇವ್ರು ಯಾಕೆ ಬಂದ್ ಮಾಡಿದ್ರು ಅಂತಂದ್ರ ಇವ್ರ ದನಗಳು ರೊಕ್ಕ ಕೊಟ್ಟ ರೈತರ ಕಡೆ ತಗೊಂಡ್ ಹೋಗಿರ್ತಾರ, ಗಾಡ್ಯಾಗ ಹೇರ್ಕೊಂಡ್ ಹೋಗಿರ್ತಾರ. ಹೇರ್ಕೊಂಡ್ ಹೋಗೋ ಮುಂದ ಇವು ಕೆಲವೊಂದ್ ಸ್ವಯಂ ಸಂಸ್ಥೆ ಮಾಡ್ಕೊಂಡಾರ, ಸಂಘ ಸಂಸ್ಥೆ. ಯಾವ ಇವ್ ಬಜರಂಗ ದಳ ಅದ ಇದ ಅಂತೇಳಿ ಒಂದ ಅವನ್ನ ಸಂಘ ಮಾಡ್ಕೊಂಡಾರ. ಇವ್ರು ಹೇರ್ಕೊಂಡು ಹೋಗೋ ಮುಂದ ರೊಕ್ಕ ಕೊಟ್ಟು ಇವ್ರೇನ್ ತುಡುಗ್ ಮಾಡಿ ತಗೊಂಡ್ ಹೋಗಿರಂಗಿಲ್ಲ, ಮಾರ್ಕೆಟ್ನ್ಯಾಗ ರೈತರ ಕಡೆ ತಗೊಂಡ್ ಹೊಂಟಿರ್ತಾರ. ಅವ್ನ ಹೇರ್ಕೊಂಡು ಹೋಗೋ ಮುಂದ ಅವನ್ನ ಇವ್ರು ಆ ಗಾಡಿಗಳು ಹಿಡ್ದ ಇವ್ರನ್ನ ಬಡದ ಹೊಡದ ಆ ದನ ಗೋಶಾಲಿ ಕಳಿಸಿ ಏನ್ರಿ ಇಂಥವೆಲ್ಲ ಮಾಡಿದಾಗ ಇವ್ರು ಪದೇ ಪದೇ ಸಾಕಷ್ಟು ತೊಂದರೆಗೆ ಈಡಾಗ್ಯಾರಿ. ಈಗ ಅವ್ರು ರೊಕ್ಕ ಕೊಟ್ಟು ತಗೊಂಡ್ ದನಾನು ಗೋಶಾಲಿಗೆ ಹೋದ್ವು, ಇವ್ರನ್ನ ಬಡದ್ರು. ಮತ್ತಿನ್ನ ನಾವು ರೊಕ್ಕ ಕೊಟ್ಟ ದನ ತುಡುಗ್ ಮಾಡದಾರ ಗತಿ ಬಡಬಡ್ದ್ ಕಸ್ಕೊಳಕತ್ತಾರ, ಗೋಶಾಲಿ ಕಳ್ಸಕತ್ತಾರ. ಮತ್ ನಾವರ ಎಟ್ಟಂತ ತರೋದ್ ರೊಕ್ಕ, ಹೆಂಡ್ರ ಮಕ್ಳು ಕೊಳ್ಳನು ಬಂಗಾರ ಸಾಮಾನು ಉಳ್ದಿಲ್ಲ ನಮಗೆ, ಎಲ್ಲಿಂದ ತರೋದ್ ರೊಕ್ಕ? ಬೇಡ ಅಂತೇಳಿ ಇವ್ರು ಸ್ವಯಂ ಇಚ್ಛೆಯಿಂದ, ಇವ್ರು ವ್ಯಾಪಾರಿಯರ ಸ್ವಯಂ ಇಚ್ಛೆಯಿಂದ ಬಂದ್ ಮಾಡಾಕತ್ತಾರ. ಇವ್ರು ಬಂದ್ ಮಾಡಿದ್ರಂದ್ರ ಇವ್ರು ಯಾಕೆ ಬಂದ್ ಮಾಡಿದ್ರು, ಅಲ್ಲಿಂದ ಏನು ತೊಂದರೆಯಾಗಿ ಬಂದ್ ಮಾಡಿದ್ರು ಅಂತಂದ್ರ ಈ ಸ್ವಯಂ ಸಂಸ್ಥೆ ಸಂಘ ಸಂಸ್ಥೆಗಳು ಏನದಾವಲ್ರಿ, ಬಜರಂಗ ದಳ ಅಂತೇಳಿ, ಈ ಬಜರಂಗ ದಳ ಆ ದಳ ಈ ದಳ ಅಂತೇಳಿ ಮಾಡ್ಕೊಂಡಾರ. ಅವ್ನ ಹಿಡಿದವ್ರಿಗೆ ಟಾರ್ಚರ್ ಮಾಡಿ ಅವ್ನ ದನಗಳು ಕಸ್ಕೊಂಡು ಕೈ ಬಿಟ್ರ ಅವ್ರ ರೊಕ್ಕ ಎಲ್ಲಿಂದ ತರ್ತಾರ್ರಿ? ಏನ್ ಚಾಪಗಾನ ಅದಾವ ಅವ್ರ ಮನ್ಯಾಗ? ಚಾಪಗಾನ ಇಲ್ಲಲ್ರಿ. ಎಲ್ಲಾರ ಬಡಬಗ್ರ ಮತ್ತೊಬ್ಬವನ್ ಅಂತೇಳಿ 1 ಲಕ್ಷ ಬಡ್ಡಿಲಿ ತಗೋಬೇಕು, ಬಾಳೆ ಮಾಡ್ಬೇಕು ಅವ್ರು. ಅಲ್ಲ ಈಗ ಬಡ್ಡಿಲೆ ತಗೊಂಡ್ಬರ್ಬೇಕು, ಅವ್ನ್ ಬಾಳೆ ಮಾಡ್ಬೇಕು, ಹೌದಲ್ರಿ? ಮತ್ತ ಅವ ರೊಕ್ಕನ ಹೋಗಿಬಿಟ್ಟು ಅಂದ್ರ
ಎಲ್ಲಿಂದ ಇವ್ರು ಹೊಳ ಬಳ ತಂದ್ ಹಾಕಿ ಎಷ್ಟಂತ ತಗೊಂಡ್ ಮಾಡ್ತಾರ್ರಿ. ಅಲ್ರಿ ಇವ್ರು ಗೋಶಾಲಿಗೆ ಹೋದು ಗೋಶಾಲ್ಯಾಗ ಹಾಕ್ತಾರ. ಆ ಗೋಶಾಲ್ಯಾಗ ಇವ್ ದನಗಳ ಇರೋದಿಲ್ಲ, ಅವ್ರ ರಾತ್ರಿ ಅವನು ಮಾರ್ಕೊಂಡ್ ತಿಂತಾರ. ಗೋಶಾಲಿ ಒಳಗ ಅವು ದನಗಳು ಇರೋದಿಲ್ಲ, ಅವ್ನ್ ಮಾರ್ಕೊಂಡ್ ತಿಂದ್ ಬಿಟ್ಟಿರ್ತಾರ. ಮುಂದ ಇನ್ನ ಇವ್ರ ಸಂಕಟಕ್ಕ ಇವ್ರು ಬಂದ್ ಮಾಡಿದ್ರ. ಇನ್ನ ರೈತನ ಮನ್ಯಾಗ ದನಗಳು ಯಾವ್ದೋ ಒಂದ್ ಅನಾವಶ್ಯಕವಾಗಿ ಒಂದ್ ಕಟ್ಟಿರಂಗಿಲ್ಲ, ಅದನ್ನ ಕೊಟ್ಟ ಒಂದ್ ಆಕಳ ಆಗ್ಲಿ ಗಬ್ಬದ ಎಮ್ಮೆ ಆಗ್ಲಿ ಒಯ್ಯಾಕ ಅವ್ ಬರ್ತಾನ. ಮತ್ತೆ ಎಲ್ಲೇ ಒಂದ್ ಸಾಲ ಮೂಲ ಮಾಡಿ ಸಂಘದಾಗ ತಗೊಂಡು ಇವು ಸಂಘ ಅದಾವು, ಆ ಸಂಘ ಪಂಗ್ನ ಮತ್ತೊಂದ್ 30-40 ಸಾವಿರ ತೆಗಿಸ್ಕೊಂಡ ಬಂದ್ ಮತ್ತೊಂದ್ ಒಯ್ಯಾಕ್ ಬರ್ತಾನ. ಇವ್ರ ಅದನ್ನ ಬಡ್ಡನ್ ತಗೊಳ್ಳಿಲ್ಲ ಅಂದ್ರ ಅವ್ರ ರೈತರು ಆ ಬಡ್ಡನ್ನು ಕಟ್ಕೊಂಡು ಮತ್ತೊಂದ್ ಗಬ್ಬದ ಎಮ್ಮಿ ಒಯ್ಯಾಕ ಯಾಕೆ ಬರ್ತಾರ್ರಿ? ಎಷ್ಟಂತ ಮಾಡೋದ್ರಿ? ಅವ್ನ್ ಚಾಕ್ರಿಗಳು ಮಾಡೋದ್ ಆಗೋದಿಲ್ಲ. ಈಗಿಂದ ಎಲ್ಲಾ 1-2 ಕಟ್ಕೊಳಾಕ ಅನುಕೂಲ ಇರ್ತೈತಿ. ತಮ್ಮ ಒಂದ್ ಅನುಕೂಲ ಪ್ರಕಾರ 1-2 ಕಟ್ಕೊಳ್ಳುವಂಗ ಮಾಡ್ಕೊಂಡಿರ್ತಾರ. ಈಗ ಬಡ್ಡ ಅದು ಇದು ಕಟ್ಕೊಂಡ್ ಮನ್ಯಾಗ ಮತ್ತೊಂದು ತಗೊಂಡ್ ಹೋಗ್ತಿರ್ತಾರ್ರಿ ಅದನ್ನ ಕೊಟ್ಟ. ಮತ್ತ ಅದನ್ನ ಇವ್ರು ಅಡ್ಡಿ ಪಡ್ಸಾಕತ್ರ ಅಂದ್ರ ಇವ್ರ ವ್ಯಾಪಾರಿಯರ್ ಅದನ್ನ ಬಂದ್ ಮಾಡಿಬಿಟ್ರು. ಇವನ್ ತಗೊಂಡ್ಬಿಡ್ಲಿಲ್ರಿ. ಈಗ ಇವ್ರ ವ್ಯಾಪಾರಿಯರಿಗೆ ಬ್ಯಾಡ್ರಿಪಾ, ಇವ್ರ ಏನ್ ವ್ಯಾಪಾರಿಯರಿಗೆ ಅಡ್ಡಿಪಡಿಸಿ ಗಾಡಿ ಹಿಡಿಯದ ಅವ್ರನ್ನ ಹೊಡೆದು ಬಡದು ಮಾಡಿ ಅನಾವಶ್ಯಕವಾಗಿ ಅವ್ರ ತುಡುಗು ಕಳು ಮಾಡದ್ರ ಗತಿ ಅವ್ರನ್ನ ಹೊಡೆದು ಬಡದು ಹಿಂಸೆ ಮಾಡಿ ಅಷ್ಟ್ ಮಾಡೋದಕ್ಕಿಂತ ಇವ್ರ ಮಾರ್ಕೆಟ್ನೊಳಗ್ ಬಂದು ಕಾಲ್ ಮುರಿದಿದ್ವು, ಕೈ ಮುರಿದಿದ್ವು ರೈತರ ಮನ್ಯಾಗ ಬಡ್ಡ ಅವನ್ನೆಲ್ಲಾ ತಗೊಂಡು ರೈತಗ ರೊಕ್ಕ ಕೊಡ್ಲಿ ರೊಕ್ಕ ರೈತಗ. ಇದನ್ನ ಇವ್ರು ಮಾಡಿಬಿಟ್ರ ಅಂದ್ರ ಪಾಪ ಅವ್ರ ವ್ಯಾಪಾರಿಯರು ಅವ್ರ ಪಾಡಿಗೆ ಅವ್ರ ಏನೋ ಕೂಲಿ ಹಾಲಿ ಮಾಡಿ ಜೀವನ ಮಾಡ್ತಾರ. ಅವ್ರ ಜೀವನ ಅವ್ರು ಮಾಡ್ಕೊಂತಾರ. ಇವನ್ ತಗೊಂಡ್ಬಿಡ್ಲಿ ರೈತರು. ರೈತನ ನೋವು ಇವ್ರು ಏನಾರ ವಿಚಾರ ಮಾಡ್ತಾರನ್ರಿ? ಇಲ್ಲ. ಕಷ್ಟ ಕಾಲದಾಗ ಅವ ಒಂದ್ ಎತ್ತಿನಾದ್ರೂ ಮಾರಿ ಅವನ ಜೀವನ ಕಟ್ಟಾಗಿರ್ತೈತಿ, ಏನೋ ಒಂದು ಗಡ್ಡುಣ ಆಗಿರ್ತೈತಿ, ಒಂದು ಕ್ಯಾನ್ಸರ್ ಆಗಿರ್ತೈತಿ ಕಣ್ಣಿಗೆ, ಅದನ್ನ ಮಾರ್ಬೇಕವ. ಅದನ್ನ ಒಳ್ಳೆ ರೈತರು ತಗೊಳುದಿಲ್ಲ, ಅದನ್ನ ಇವ್ರ ವ್ಯಾಪಾರಿಯರ ತಗೋಬೇಕು. ಅವ್ರ ಧರ್ಮ ಐತ್ರಿ ಅದ, ಅವ್ರು ತಗೊಂತಾರ. ಸುಮಾರು ಎಷ್ಟೋ ಶತಮಾನಗಳ ಕಾಲದಿಂದ ಬಂದಂತದ್ದಿದು. ಮಾಂಸಾನ ತಿನ್ಕೊಂತ ಬಂದಿದ್ದು ಇವತ್ತ ತಿನ್ನಾಕ್ ಕುಂತಿಲ್ಲ ಅವ್ರು. 2024-25 ತಿನ್ನಾಕ್ ಕುಂತಿಲ್ಲ ಮಾಂಸಾನ. ಎಷ್ಟೋ ಶತಮಾನದಿಂದ ತಿನ್ನಾಕತ್ತಾರ ಅವ್ರು. ಅವ್ರ ಧರ್ಮದಾಗ ಐತಿ ಅದು. ಮತ್ ಇವ್ ರೈತರ ಮನ್ಯಾಗ ಇವ್ ಬಿದ್ದು ಅಂದ್ರ ಅವ್ರು ಬಂದ್ ಮಾಡಿದ್ರ ಅಂದ್ರ ಮುಂದ್ ಇದನ್ನ ಸರ್ಕಾರ ಇವ್ರ ಬಜರಂಗ ದಳದವ್ರಿಗೆ ಅಗ್ದಿ ಇಮಿಡಿಯೇಟ್ ಆಗಿ ಅವ್ರ ಪೊಲೀಸರು ಹೆಲ್ಪ್ ಕೊಡ್ತಾರ. ಅವ್ರಿಗೆ ಪೊಲೀಸರನ್ನು ಕಳಿಸ್ತೈತಿ, ಅವ್ನ ಗೋಶಾಲಿಗೆ ಕಳಿಸ್ತಾರ. ಮುಂದ ಇವ್ರಿಗೆ ಹೆಲ್ಪ್ ಕೊಡೋರು ಯಾರ? ರೈತರಿಗೆ. ಅವ್ರ ಮನ್ಯಾಗ ಕಾಲ್ ಮುರಿದಿದ್ದು ಕೈ ಮುರಿದಿದ್ದುಕ ಮತ್ ಸರ್ಕಾರನ ತಗೊಂಡ್ಬಿಡ್ಲಿಲ್ಲ ಕಡೆಗೆ. ಅವ್ನ್ ರೊಕ್ಕ ಕೊಟ್ಟ ಸರ್ಕಾರ ತಗೊಂಡ್ಬಿಡ್ಲಿ. ಗಂಗಪ್ಪ ವೀರಪ್ಪ ಗುತ್ತಲಂತಿ.